ಇವತ್ತು ಎಜ್ಬಾಸ್ಟನ್ನಲ್ಲಿ ಆತ್ಮವಿಶ್ವಾಸದಿಂದ ಬರ್ರಿ ನೋಡೋಣ ನಿಮ್ಮನ್ನು ಅಂತೇಳಿ ಈ ಒಂದು ಏನಪ್ಪ ಅಂತಂದ್ರೆ ಈ ಕ್ರಿಕೆಟ ಈ ಹೆಸರು ನಿಮಗೆ ಗೊತ್ತದ. ನಮ್ಮ ಆ್ಯಂಡರ್ಸನ್ ಮತ್ತು ತೆಂಡೂಲ್ಕರ್ ಹೆಸರಿಟ್ಟಂಥದ್ದು ಇದು. ಆ್ಯಂಡರ್ಸನ್ ದೊಡ್ಡ ಬೌಲರ್ ಇಂಗ್ಲೆಂಡಿನ, ಅದೇ ಕಾಲಕ್ಕೆ ತೆಂಡೂಲ್ಕರ್ ನಮ್ಮ ಗ್ರೇಟ್ ಬ್ಯಾಟ್ಸ್ಮನ್, ಇವ್ರ ಹೆಸರಿಟ್ಟುಕೊಳ್ಳೋದು. ಈ ಕಪ್ ಈ ಸಲ ಯಾರಿಗೆ ಹೋಗ್ಬೋದು ಅಂತ. ಒಂದನೇದಂತಿ ಸ್ವತಾಗಿದೆ ಭಾರತ, ಇನ್ನು ಎರಡನೇದನ್ನು ಗೆಲ್ಲಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಜೊತೆಗೆ ಬೂಮ್ರಾ ಯಾಕೋ ಏನೋ ಅವ್ರಿಗೂ ಆರೋಗ್ಯ ಸರಿ ಉಳಿತಾ ಇಲ್ಲ ಅನ್ನೋದು ಕೇಳಿ ಬರ್ತಾ ಇದೆ. ಅವ್ರನ್ನ ಎರಡನೇ ಟೆಸ್ಟಿಗೆ ಆಡಿಸ್ಬೋದಾ ಅನ್ನುವಂಥದ್ದು. ಅವ್ರು ಹೋದ್ರೆ ಬೌಲರ್ಸ್ ಎಲ್ಲಿದ್ದಾರಪ್ಪ ಯಾರು ಅಂತ ಹೇಳ್ಕೊಳ್ಳೋಂಥವ್ರು ಅನುಭವಿ ಬೌಲರ್ಗಳು ಯಾರಿದ್ದಾರೆ? ಅಶ್ವಿನ್ ಅವರಿದ್ದರು, ಅವರು ರಿಟೈರ್ ಆಗಿದ್ದಾರೆ. ಬ್ಯಾಟಿಂಗ್ನಲ್ಲೇ ಅಡ್ಡಿಲ್ಲ, ಅದು ಮಿಡ್ಲ್ ಆರ್ಡರ್ ಯಾಕೋ ಫಸ್ಟ್ ಇನ್ನಿಂಗ್ಸಲ್ಲಿ ಸೋತಿದ್ದ ನಾವು ನೋಡಿದ್ದೀವಿ, ಹಿಂದೆ ಸರಿದು ನೋಡಿದ್ದೀವಿ. ಆದರೆ ನಮ್ಮ ವಿಶೇಷ ಬ್ಯಾಟ್ಸ್ಮನ್ಗಳು ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಒಳ್ಳೆಯ ಸ್ಕೋರನ್ನು ಮಾಡಿದ್ದೇನೆ ಸುಳ್ಳಲ್ಲ ಒಂದನೇ ಟೆಸ್ಟ್ನಲ್ಲೇ. ಬಟ್ ಎರಡನೇ ಟೆಸ್ಟ್ನಲ್ಲೇ ಇದೇ ಮುಂದುವರಿತದನ ಅನ್ನುವಂಥ ಒಂದು ಇನ್ನೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಒಮ್ಮೆ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿದ್ದರೆ ಸಹಜವಾಗಿ ಯಾರಾದರೂ ಎರಡು ಮನಸ್ಸಿನಿಂದ ಆಡಿದರೆ ವಿಕೆಟ್ ಹೋಗುವಂಥ ಭಾಳ ಸಾಧ್ಯತೆ ಇದ್ದಾವೆ. ಜೊತೆಗೆ ಇಂಗ್ಲೆಂಡು ಒಂದನೇ ಟೆಸ್ಟ್ ಗೆದ್ದಿದ್ದರಿಂದಾಗಿ ಅನುಭವಿ ಬ್ಯಾಟ್ಸ್ಮನ್ ಮತ್ತು ಬೌಲರ್ಗಳು ಇರೋದರಿಂದಾಗಿ ಈ ಸಲ ನಾವು ಬಿಟ್ಟುಕೊಳ್ಳೋದಿಲ್ಲ, ಟೆಸ್ಟ್ ಸರಣಿಯನ್ನು ನಮ್ಮದು ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ಇರೋದರಿಂದಾಗಿ ಈ ಸಲ ಗಂಭೀರ್ ಅವರಿಗೆ ಮಾತ್ರ ಒಂದು ಗಂಭೀರ ಪ್ರಶ್ನೆ. ಜೊತೆಗೆ ಅವರು ಆಡಿದಂಥ 11 ಟೆಸ್ಟ್ಗಳಲ್ಲಿ ಒಂದು ಡ್ರಾ ಆದರೆ 3 ಗೆದ್ದಿದ್ದಾರೆ, 7 ಸೋತಿದ್ದಾರೆ. ಇದರಿಂದಾಗಿ ಸಹಜವಾಗಿ ಅವರ ಕೋಚಿಂಗ್ ಮೇಲೆ ಪ್ರಶ್ನೆ ಶುರುವಾಗಿಬಿಟ್ಟದು. ಮತ್ತು ಇದು ಎಜ್ಬಾಸ್ಟನ್ ಸೋದ್ರ ನಿಶ್ಚಿತವಾಗಿಯೂ ಗಂಭೀರ್ ಅವರ ಕೋಚ್ ಶೀಟಿಗೆ ಆಪತ್ತು ಬಂದರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಜೊತೆಗೆ ಗಿಲ್ಗೆ ಮಾತ್ರ ಇನ್ನೂ ಹೋಪ್ಸ್ ಇದ್ದಾವೆ. ಯಾಕೆಂದರೆ ಶುಭ್ಮನ್ ಗಿಲ್ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಈ ಲೆವೆಲ್ ಪ್ರೂವ್ ಮಾಡಿದ್ದಾರೆ ಅವರು. ಮತ್ತು ಆಲ್ರೆಡಿ ಒಂದೇ